ಹಾಯ್, ಹೇಗಿದ್ದೀರಿ ಎಲ್ಲರೂ? ಕವಿ ಕುಕ್ಕಿಂಗ್ಗೆ ಸ್ವಾಗತ. ಬನ್ನಿ ಇವತ್ತು ಸ್ಪೆಷಲ್ಲಾಗಿ ಕೊಬ್ಬರಿಯಿಂದ ಏನು ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಓಕೆನಾ? ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕೊಬ್ಬರಿನ ಚೆನ್ನಾಗಿ ತುರಿದಿಟ್ಕೊಂಡಿರಿ. ನಾನು ಇಲ್ಲಿ ಮುಂಚೆ ವಿಡಿಯೋ ಬರ್ತಾ ಇಲ್ಲ. ಕೊಬ್ಬರಿನ ಈ ಥರ ಚೆನ್ನಾಗಿ ತುರಿದಿದ್ದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಸಿಮ್ಮಲ್ಲಿರಬೇಕು. 1 ಕಪ್ ಕೊಬ್ಬರಿ ತೊಗೊಂಡ್ರೆ 1 ಕಪ್ ಬೆಲ್ಲ ತೊಗೋಬೇಕು. ಅದಕ್ಕೆ ಸರಿಯಾಗಿ ಚೆನ್ನಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣವೇ ಬೆಲ್ಲನ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿರಿ. ನೋಡಿರಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಬೆಲ್ಲ ಹಾಕಿಬಿಡೋಣ. ಬೆಲ್ಲದ ಜೊತೆ ಮಿಕ್ಸ್ ಮಾಡ್ತಾ ಬೆಲ್ಲ ಎಲ್ಲ ಅದ್ರ ಜೊತೆ ಮೆಲ್ಟ್ ಆಗುತ್ತೆ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಏಲಕ್ಕಿ ಒಂದು 4 ತೊಗೊಂಡಿದ್ದೀನಿ. ಅದನ್ನೆಲ್ಲ ಬಿಡಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಒಂದು ಸ್ಪೂನ್ ಹಾಕ್ಕೊಳ್ಳಿ. ನೋಡಿರಿ, ನೀವು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೇಂಜ್ ಆಗಿದೆ. ಸಖತ್ ಟೇಸ್ಟ್ ಆಗಿರುತ್ತೆ. ಮಳೆಗಾಲ ಚಳಿಗಾಲದಲ್ಲೆಲ್ಲ ಕೊಬ್ಬರಿ ಒಣಗಲ್ವಲ್ಲ, ಹಸಿ ಕೊಬ್ಬರಿಯಿಂದ ಈ ಥರ ಮಾಡ್ಕೋಬೋದು. ಬೇಗನೆ ಆಗಿಬಿಡುತ್ತೆ. ನಿಮ್ಮ ಸಮಯನೂ ಜಾಸ್ತಿ ತೊಗೊಳಂಗಿಲ್ಲ. ಆಫ್ ಮಾಡಿಬಿಡಿ. ಈ ಥರ ರೆಡ್ಡಿಶ್ ಬಂದ ತಕ್ಷಣ ಸ್ವಲ್ಪ ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ನೀವು ಕ್ಲೋಸ್ ಮಾಡ್ಕೊಂಬಿಡಿ. ಈ ಹಿಟ್ಟು ನಾನು ನೆನೆಸಿಟ್ಟಿದ್ದೀನಿ. ಒಂದು 10 ನಿಮಿಷ ನೆನೀಲಿ ಅಂತ ಕಲಿಸ್ಬಿಟ್ಟು ಬಿಡ್ತಾಯಿದ್ದೀನಿ. ಬನ್ನಿ, ಇವಾಗ ಅದು ತಣ್ಣಗಾಗಿರುತ್ತೆ. ಮಿಕ್ಸಿ ಹಾಕ್ಕೊಂಬಿಡೋಣ. ನೋಡಿ, ಪೌಡ್ರನ್ನ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ತರಿಯಾಗಿ ನೋಡಿರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಾವ್, ನೋಡಿದ್ರೇ ಸಖತ್ತಾಗಿದೆ ಅನ್ನಿಸ್ತಾ ಇದೆ. ಹಿಟ್ಟೆಲ್ಲ ನೆಂದಿದೆ. ಈಗ ನೋಡಿ ಎಷ್ಟು ಸಾಫ್ಟಾಗಿದೆ. ನಿಮ್ಗೆ ಯಾವ ಅಳತೆ ಬೇಕೋ ಪೂರಿ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೊತ ನಿಮಗೆ ಎಲ್ಲನೂ ಒಂದು ಹಾಫ್ ಹಿಟ್ಟನ್ನು ಮಾಡ್ಕೊಂಬಿಡಿ. ನೋಡಿರಿ, ಪೂರಿ ಸೈಜಲ್ಲಿ ಮಾಡಿದರೆ ಸಾಕು. ತೆಳ್ಳಗಿರಬೇಕು. ನಾನು ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದೊಂದು ಸ್ಪೂನ್ ಹಾಕ್ಕೊತ ಸೈಡಿಗೆಲ್ಲ ಸ್ವಲ್ಪ ನೀರಲ್ಲಿ ಕೈ ನೆನೆಸ್ಕೊಂಡು ಹಚ್ಕೊಳ್ಳಿ. ಯಾಕಂದರೆ ಅದು ಓಪನ್ ಆಗಲ್ಲ ಅಂತ. ನೋಡಿರಿ, ಈ ಥರ ಕ್ಲೋಸ್ ಮಾಡ್ಕೋಬೋದು. ನಿಮಗೆ ಕರ್ಜಿಕಾಯಿದು ಇದಿತ್ತಂದರೆ ಮೋಲ್ಡ್ ಅದರಲ್ಲಿ ಯೂಸ್ ಮಾಡ್ಕೊಳ್ಳಿ. ವಾವ್, ನೋಡಿರಿ, ಇದೇ 3-4 ಒಂದೇ ಅಟ್ ಎ ಟೈಮ್ ಮಾಡ್ಕೊಬೋದು. ಎಣ್ಣೆ ಬಿಸಿ ಇಟ್ಟಿದೆ, ಕಾದಿದೆ. ಒಂದೊಂದಾಗಿ ಬಿಡ್ತಾ ಇರಿ. ನಿಮ್ಮದು ಆಯಿಲ್ ಎಷ್ಟು ಇಡ್ಸುತ್ತೋ ಅಷ್ಟು ಬಿಟ್ಕೊಳ್ಳಿ. ನೋಡಿರಿ, ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಕೆಂಪು ಕಲರ್ ಬಂದ ತಕ್ಷಣ ಸಾಕು. ವಾವ್, ನೋಡಿರಿ, ಇಷ್ಟಿದ್ರೆ ಸಾಕು. ನಾನೆಲ್ಲ ಅದೇ ಥರನೇ ಮಾಡ್ಕೊತಾ ಇದ್ದೀನಿ. ಈ ಮಳೆಗಾಲದಾಗೆಲ್ಲ ಕೊಬ್ಬರಿ ಒಣಗಲ್ವಲ್ಲ, ಈ ಥರ ಮಾಡಿಕೊಂಡ್ರೆ ತುಂಬ ಸಖತ್ತಾಗಿರುತ್ತೆ. ಈ 15 ಡೇಸ್ ಇಟ್ಕೊಂಡು ತಿನ್ಬೋದು, ಏನೂ ಆಗಲ್ಲ. ತುಂಬ ಟೇಸ್ಟಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಓಕೆ.